ಹಾಯ್ ಫ್ರೆಂಡ್ಸ್, ಈ ಥರ ಒಂದ್ಸರಿ ಮಜ್ಜಿಗೆ ಮಾಡಿ ಕುಡಿಯಿರಿ. ಬೇಸಿಗೆ ಟೈಮಲ್ಲ ಕೂಲಾಗಿ ಇರುತ್ತೆ. ಇವಾಗ ಹೇಗೆ ಮಾಡೋದಂತ ಬನ್ನಿ ತೋರಿಸ್ತೀನಿ. ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊತ ಇದ್ದೀನಿ. ನಾನು ಒಂದು 3 ಲೋಟ ಆಗೋಷ್ಟು ಮಜ್ಜಿಗೆ ಮಾಡ್ತಾಯಿದ್ದೀನಿ. ಮೊಸರು ಹಾಕ್ಕೊಂಡು ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಸಣ್ಣ ಪೀಸು, ಕರಿಬೇವಿನ ಸೊಪ್ಪು. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಖಾರವಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಮಕ್ಕಳಿಗಾದರೆ ಸ್ಕಿಪ್ ಮಾಡಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀರೇನು ಸೇರಿಸ್ತಾ ಇಲ್ಲ, ಹಾಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ, ಗ್ರೈಂಡ್ ಮಾಡಿ ತಗೊಂಡೆ. ಒಂದು ಬೌಲ್ ತಗೊಂಡು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ನೀವು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ನಾನು ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ. ಆ ನೀರೇ ತಗೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಿರುತ್ತೆ ಅಂತ. ನೀವು ಫ್ರಿಜ್ಜಿಗೆ ಇಟ್ಕೊಂಡಿರ್ತೀರಲ್ಲ, ಸ್ವಲ್ಪ ನೀರು ತಣ್ಣಗಿರೋ ನೀರೇ ಹಾಕ್ಕೊಳ್ರಿ. ಮಜ್ಜಿಗೆಗೆ ಕೂಲಾಗಿ ಚೆನ್ನಾಗಿರುತ್ತೆ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಸೋದಿಸ್ಕೋಬೇಕು. ನೀವು ಹಾಗೆ ಕುಡಿಬೋದು, ಇಲ್ಲಾಂದರೆ ಸೋದಿಸ್ಕೊಂಡಾದರೂ ಕುಡಿಬೋದು. ನಾನಿಲ್ಲಿ ಸೋದಿಸ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ರೆಡಿ ಆಯಿತು ಮಜ್ಜಿಗೆ. 1-2 ನಿಮಿಷದಲ್ಲೇ ಆಗುತ್ತೆ. ನಾವು ಮಾಮೂಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಕ್ಕಿಂತ ಈ ಥರ ಮಜ್ಜಿಗೆ ಮಾಡಿ ಕುಡೀರಿ. ನಾವು ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿರ್ತೀವಲ್ಲ, ಆ ಜೀರ್ಣನೂ ಚೆನ್ನಾಗಿ ಮಾಡುತ್ತೆ ನಾವು ತಿಂದಿರೋ ಊಟನ. ನೋಡಿ ಫ್ರೆಂಡ್ಸ್, ಮಸಾಲ ಮಜ್ಜಿಗೆ ರೆಡಿ ಆಯಿತು. ಕೂಲಾಗಿ ಸಮ್ಮರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಆದಷ್ಟು ಕೂಲಾಗಿರೋ ವಾಟರ್ನೇ ತಗೊಳ್ರಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.